ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡಿಂದ ಒಂದು ಟೈಮ್ ಟೇಬಲ್ ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮ್ದ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಥವಾ ಅದು ಎಕ್ಸಾಮ್ ಯಾವಾಗಿರುತ್ತೆ ಅಂತ ಸುಮಾರು ಕಾಮೆಂಟ್ಸ್ಗಳನ್ನು ಲೈವಲ್ಲಿ ಬಂದಾಗ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಕೂಡ ಅಲ್ಲಿ ಆನ್ಸರ್ ಕೂಡ ಮಾಡಿದ್ದೀನಿ, ಮುಂದಿನ ತಿಂಗಳ ಎಕ್ಸಾಮ್ ಆಗುತ್ತೆ ಅಂತ. ಸೊ ಆದರೂ ಕೂಡ ಯಾಕೆ ಅಂತ ನೀವು ಕೇಳಿದಾಗ ಇಲ್ಲೊಂದು ಟೆಕ್ನಿಕಲಿ ಒಂದು ಹೇಳ್ಬೋದು. ಇಲ್ಲಿ ಏನಂದ್ರೆ ಒಂದು 2 ದಿನ ಹಿಂದೆ ಒಂದು ಆದೇಶವನ್ನು ಕೊಟ್ಟಿದ್ದರು. ಮೊದಲನೇ, 2ನೇ, 3ನೇ ವರ್ಷದ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಅರ್ಜಿ ಸಲ್ಲಿಸಲು ಮತ್ತೆ ಒಂದಷ್ಟು ದಿನಗಳನ್ನು ಜಾಸ್ತಿ ಮಾಡಿರುವುದರಿಂದ ಸೊ ಅದು ಎಕ್ಸಾಮನ್ನೇ ಅಪ್ಲಿಕೇಶನ್ದೇ ಡಿಲೇ ಆದರೆ ಸೊ ಟೈಮ್ ಟೇಬಲ್ ಕೂಡ ಡಿಲೇ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 14 ಮತ್ತು 16ನೇ ತಾರೀಕು ತನಕ, ಅಂದರೆ 14ರಿಂದ 16 ನಿನ್ನೆಗೆ ಈ ಒಂದು ಅಪ್ಲಿಕೇಶನ್ಸ್ ಏನಿತ್ತು ಪ್ರೊಸೆಸ್ ಇತ್ತು ಅದು ಕಂಪ್ಲೀಟ್ ಆಗಿದೆ, ನಿನ್ನೆಗೆ ಕಂಪ್ಲೀಟ್ ಆಗಿದೆ. ಸೊ ಹೀಗಾಗಿ ಈಗ ಅವರು ಏನು ಮಾಡ್ತಾರೆ ಅಂತಂದರೆ ಟೋಟಲ್ ಅಪ್ಲಿಕೇಶನ್ ಹಾಕಿರೋದನ್ನು ನೋಡ್ಕೊತಾರೆ. ಸೊ ಅದಕ್ಕೆ ತಕ್ಕಂಥ ಒಂದು ಹಾಲ್ ಟಿಕೆಟನ್ನು ಜನ್ರೇಟ್ ಮಾಡ್ಕೋಬೇಕು, ಆಮೇಲೆ ಸೆಂಟ್ರ್ಗಳನ್ನು ಡಿಸೈಡ್ ಮಾಡ್ಕೋಬೇಕು, ಆಮೇಲೆ ಟೈಮ್ ಟೇಬಲನ್ನು ರಿಲೀಸ್ ಮಾಡ್ತಾರೆ. ಸೊ ಇದೆಲ್ಲ ಆಗಬೇಕಂದ್ರೆ ಇನ್ನೂ ಒಂದು ವಾರದಲ್ಲಿ ಏನಾಗುತ್ತೆ ಅಂತಂದರೆ ಈ ಪ್ರೊಸೆಸನ್ನು ಮಾಡ್ಕೊತಾರೆ. ಈ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಮಗಳಿಗೆ ಮುಂದಿನ ತಿಂಗಳು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಟೈಮ್ ಟೇಬಲನ್ನು ರಿಲೀಸ್ ಮಾಡ್ಬೋದು. ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗಡೆ ನಿಮಗೆ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿರುವುದರಿಂದ ಈ ಥರ ಲೇಟ್ ಆಗ್ತಾ ಇದೆ ಹೊರತು ಮತ್ತು ಬೇರೆ ಯಾವುದೇ ಥರದಂಥ ಕಾರಣಗಳು ಇಲ್ಲ. ಓನ್ಲಿ ಎಕ್ಸಾಮಿಗೆ ಅಪ್ಲಿಕೇಶನ್ ಡಿಲೇ ಆಗಿರುವುದು. ನೆಕ್ಸ್ಟ್ ಮಂತ್ ಎಂಡಿಂಗಲ್ಲಿ ಎಕ್ಸಾಮ್ ಆಗುತ್ತೆ, ಅಲ್ಲಿ ತನಕ ನೀವು ಸ್ಟಡಿ ಮಾಡ್ತಿರಬೇಕು ಅಥವಾ ಕಾಯ್ತಿರಬೇಕು.